ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಆಗುಂಬೆಯಿಂದ ಶೃಂಗೇರಿ ಹೋಗ್ತಿರುವಂಥದ್ದು. ನೋಡ್ಬೋದು, ಇದು ಆಗುಂಬೆ ಸನ್ಸೆಟ್ ಪಾಯಿಂಟು. ನಾವಿವಾಗ ಇಲ್ಲಿ ನೋಡಿಕೊಂಡು ಸೀದಾ ಶೃಂಗೇರಿಗೆ ಹೋಗ್ತಿರುವಂಥದ್ದು. ಶೃಂಗೇರಿಗೆ ಹೋಗಿ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಸೀದಾ ನಾವು ಹಾಸನಗೆ ಹೋಗುವಂಥದ್ದು. ಇನ್ನು ಕಳಸ ಹೊರನಾಡು ಎಲ್ಲ ಹೋಗ್ಬೋದಿತ್ತು, ಬಟ್ ನಮಗೆ ಟೈಮ್ ಸಾಕಾಗ್ತಾಯಿಲ್ಲ. ಸೊ ಹಂಗಾಗಿ ಶೃಂಗೇರಿಗೆ ಹೋಗ್ತಾಯಿದ್ವಿ. ನೋಡ್ಬೋದು, ಆಗುಂಬೆ ಘಾಟಿಂದ ಬರ್ತಾ ಇಲ್ಲೊಂದು ಕೊಳದ ಥರ ಇದೆ, ಚಿಕ್ಕದಾಗಿ. ಏನು ಸಖತ್ತಾಗಿದೆ ಅಂದರೆ ಸುತ್ತ ಗ್ರೀನರಿ ಮಧ್ಯೆ ಇರುವಂಥದ್ದು, ಸಖತ್ತಾಗಿದೆ. ಈ ಚೆಕ್ ಪೋಸ್ಟ್ ಹತ್ರ ಇರುವಂಥದ್ದು. ಇಲ್ಲಿ ಬೋಟಿಂಗ್ ಎಲ್ಲ ಇದೆ ಅಂತೆ. ಸೊ ಸಖತ್ತಾಗಿದೆ ಮಾತ್ರ. ಯಾರಾದರೂ ಬಂದರೆ ಮಳೆ ಟೈಮಲ್ಲಿ ಬೋಟಿಂಗ್ ಮಾಡಬೇಕು ಅಂದರೆ ಇಲ್ಲಿಗೆ ಬನ್ನಿ. ಇನ್ನು ಕಳಸದಿಂದ ಶೃಂಗೇರಿ 55 ಕಿಲೋಮೀಟ್ರ್ ಆಗುತ್ತೆ. ಮತ್ತಿನ್ನು ಏನು ಇವಾಗ ಹೋಗ್ತಾ ಇದೀವಲ್ಲ ಆಗುಂಬೆ ಘಾಟಿಂದ, ಸೊ ಇಲ್ಲಿಂದ ಆದರೆ 27 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಬಾಳೆಹೊನ್ನೂರಿಂದ ಆದರೆ 35 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಹಾಸನಿಂದ ಆದರೆ 139 ಕಿಲೋಮೀಟ್ರ್ ಆಗುತ್ತೆ. ಇವಾಗ ಇಲ್ಲಿ ಬೋರ್ಡ್ ಇದೆಯಲ್ಲ, ಇಲ್ಲಿ ರೈಟ್ ತಗೋಬೇಕು. ಲೆಫ್ಟಿಗೆ ಹೋದರೆ ಸೀದಾ ತೀರ್ಥಹಳ್ಳಿಗೆ ಹೋಗುತ್ತೆ. ಇದೆಲ್ಲ ತುಂಬ ಹಳೆಯ ಕಾಲದ ಬಿಲ್ಡಿಂಗ್ಗಳು. ಇಲ್ಲಿ ರೈಟಿಗೆ ತಗೋಬೇಕು. ಲೆಫ್ಟಿಗೆ ಹೋದರೆ ಸೀದಾ ತೀರ್ಥಹಳ್ಳಿಗೆ ಹೋಗುವಂಥದ್ದು. ಇನ್ನು ಈ ದೇವಸ್ಥಾನದ ಓಪನಿಂಗ್ ಟೈಮಿಂಗ್ಸ್ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ಓಪನ್ ಇರುತ್ತೆ. ಮತ್ತಿನ್ನು 3 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಓಪನ್ ಇರುತ್ತೆ. ಪ್ರತಿದಿನವೂ ಸಹ ಇಲ್ಲಿ ಅನ್ನದಾನ ಇದ್ದೇ ಇರುತ್ತೆ. ಇನ್ನು ಅಕ್ಷರಾಭ್ಯಾಸ ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ. ಡೈಲಿನೂ ಸಹ ಇದ್ದೇ ಇರುತ್ತೆ. ಸೊ ಸಾಧ್ಯ ಆದಷ್ಟು ಈ ಬೇಸಿಗೆ ಟೈಮಲ್ಲಿ ಬಂದರೆ ಹೊರಡೋಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ, ಅಷ್ಟು ಸೆಕೆ ಇರುತ್ತೆ. ಇನ್ನು ನೋಡ್ಬೋದು, ಈ ಆರ್ಚ್ ಇದೆಯಲ್ಲ, ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಸೀದಾ ಪಾರ್ಕಿಂಗ್ ಲಾಟ್ ಹತ್ರ ಹೋಗುತ್ತೆ. ನಾವು ಮಿಸ್ ಆಗಿಬಿಟ್ಟು ದೇವಸ್ಥಾನ ಫ್ರಂಟಿಂದ ಬರ್ತೀವಿ, ಯಾಕಂದರೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ. ನೋಡ್ಬೋದು, ಇಲ್ಲಿಂದ ಹೋದರೆ ಸೀದಾ ದೇವಸ್ಥಾನ ಮುಂದೆಯಿಂದನೇ ಹೋಗ್ಬೋದು. ಬಟ್ ವೆಹಿಕಲ್ ಪಾರ್ಕ್ ಮಾಡೋದಾದರೆ ನೀವು ಪಾರ್ಕಿಂಗ್ ಲಾಟ್ಗೆ ಹೋಗ್ಬೇಕು. ಈ ಕಡೆ ದೇವಸ್ಥಾನ ಮುಂದೆ ಮತ್ತಿನ್ನು ದೇವಸ್ಥಾನ ಮುಂದೆ ಇರುವಂಥ ರೋಡಲ್ಲೆಲ್ಲ ಪಾರ್ಕ್ ಮಾಡೋಕ್ಕೆ ಹೋಗ್ಬೇಡಿ, ಹಂಗಾದ್ರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಗಾಡಿ ಎತ್ತಿಸ್ತಾರೆ. ಇದು ಶೃಂಗೇರಿ ಬಸ್ ಸ್ಟ್ಯಾಂಡು. ಸೊ ಬಸ್ ಸ್ಟ್ಯಾಂಡಿಂದಲೂ ಸಹ ತುಂಬ ಹತ್ರನೇ ಆಗುತ್ತೆ, ವಾಕಬಲ್ ಡಿಸ್ಟೆನ್ಸ್ ಇರುವಂಥದ್ದು. ಇವಾಗ ದೇವಸ್ಥಾನ ಮುಂದೆನೇ ಹೋಗುತ್ತೆ. ಹೋಗಿ ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ದರ್ಶನಕ್ಕೆ ಹೋಗುವಂಥದ್ದು ನಾವು. ನೋಡ್ಬೋದು, ಇದು ದೇವಸ್ಥಾನದ ರಾಜಗೋಪುರ. ಸೊ ಇಲ್ಲೆಲ್ಲೂ ಪಾರ್ಕ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗೇನೋ ಸ್ವಲ್ಪ ಕಮ್ಮಿ ಜನ ಇದ್ದಾರೆ ಅನಿಸುತ್ತೆ ಹೇಳ್ಬೋದು, ಬಟ್ ಬೇರೆ ಟೈಮಲ್ಲೆಲ್ಲ ತುಂಬ ರಶ್ ಇರುತ್ತೆ. ಇಲ್ಲೇ ಡೌನಲ್ಲೇ ಪಾರ್ಕಿಂಗ್ ಇರುವಂಥದ್ದು. ಮತ್ತಿನ್ನು ಈ ಬ್ರಿಡ್ಜ್ ಇದೆಯಲ್ಲ, ಹ್ಯಾಂಗಿಂಗ್ ಬ್ರಿಡ್ಜು, ಸೊ ಇದು ಸಖತ್ ಫೇಮಸ್ಸು. ಇಲ್ಲಿ ಮಳೆ ಟೈಮಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ, ಜಸ್ಟು ದೂರದಿಂದಲೇ ಝೂಮ್ ಮಾಡಿ ತೋರಿಸ್ತೀನಿ. ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಆ ಬ್ರಿಡ್ಜ್ ಹತ್ರ ಹೋಗಿರೋದನ್ನು ಹಾಕಿದ್ದೀನಿ. ಇದು ಪಾರ್ಕಿಂಗ್ ಲಾಟು. ಇಲ್ಲಿ ಪಾರ್ಕ್ ಮಾಡಿಬಿಟ್ರೆ ದೇವಸ್ಥಾನ ವಾಕಬಲ್ ಡಿಸ್ಟೆನ್ಸಲ್ಲೇ ಇರುವಂಥದ್ದು. ಪಾರ್ಕಿಂಗ್ ಅಂತೂ ತುಂಬ ದೊಡ್ಡದಾಗಿದೆ, ಏನು ತೊಂದರೆ ಏನಿಲ್ಲ. ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು. ಬಟ್ ಹತ್ರ ನಿಲ್ಲಿಸ್ಕೊಂಡ್ರೆ ಓಡಾಡೋಕ್ಕೆ ಈಸಿ, ಬಟ್ ದೂರ ಎಲ್ಲ ನಿಲ್ಲಿಸ್ಕೊಂಡ್ರೆ ಬೇಸಿಗೆ ಟೈಮಲ್ಲಿ ಬಂದ್ರಂತೂ ಕಾಲಂತೂ ಸುಟ್ಟೋಗುತ್ತೆ ಅಂತಲೇ ಹೇಳ್ಬೋದು. ಇದು ಮೇಯ್ನ್ ಎಂಟ್ರಿ ದೇವಸ್ಥಾನದ್ದು. ನಾನು ಒಂದು ಸಲ ಮುರುಡೇಶ್ವರ ಬಂದಾಗ ಈ ಕಡೆದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ, ಬಟ್ ಇವಾಗ ಮತ್ತೆ ಇನ್ನೊಂದು ಸಲ ವೀಡಿಯೋ ಮಾಡಾಕ್ತಿರುವಂಥದ್ದು. ಇನ್ನು ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಸೊ ಜಸ್ಟ್ ಹೊರಗಡೆ ಮಾತ್ರ ತೋರಿಸ್ತೀನಿ. ಇನ್ನು ಈ ಕಡೆ ಎಲ್ಲ ಅಕ್ಷರಾಭ್ಯಾಸ ಮಾಡಿಸೋವಂಥದ್ದು. ಈ ಏನು ಆರ್ಚ್ ಎಲ್ಲ ಇದೆಯಲ್ಲ, ಸೊ ಇಲ್ಲಿ ಇಲ್ಲಿನ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಈ ರಾಜಗೋಪುರ ಅಂದರೆ ತುಂಬ ಚೆನ್ನಾಗಿದೆ. ಮತ್ತಿನ್ನು ಈ ಹಳೆಯದೇನು ದೇವಸ್ಥಾನ ಇದೆ, ಈ ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನು ಇದು ಶಾರದಾ ಪೀಠ, ಮೇಯ್ನು ಇಲ್ಲಿನ ಅಧಿದೇವತೆ.
ನೋಡ್ಬೋದು ಈ ದೇವಸ್ಥಾನದಲ್ಲಿ ಕಲ್ಲಲ್ಲೇ ಸರಪಳಿನ ಮಾಡಿರುವಂಥದ್ದು, ಸಿಂಗಲ್ ಸ್ಟೋನಲ್ಲಿ ಮಾಡಿರುವಂಥದ್ದು. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ದೇವಸ್ಥಾನವೂ ಅಷ್ಟೇ, ಒಳಗಡೆ ಹೋದರೆ AC ಹೋದಂಗೆ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ದೇವಸ್ಥಾನ ಪಕ್ಕದಲ್ಲೇ ನದಿ ಹರಿತಾ ಇರುವಂಥದ್ದು. ಮತ್ತಿನ್ನು ಏನು ಅಲ್ಲೊಂದು ಬ್ರಿಡ್ಜ್ ಇದೆಯಲ್ಲ, ಏನು ಹ್ಯಾಂಗಿಂಗ್ ಬ್ರಿಡ್ಜು, ಅದೇ ಥರ ಬ್ರಿಡ್ಜು ಇಲ್ಲೊಂದು ಚಿಕ್ಕದಾಗಿರುವಂಥದ್ದು. ಮಳೆ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾಕೆ ಪದೇ ಪದೇ ಮಳೆ ಟೈಮ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆ ಟೈಮಲ್ಲಿ ಇಲ್ಲೆಲ್ಲ ಗ್ರೀನರಿ ಇರುತ್ತೆ. ಮತ್ತಿನ್ನು ಆ ಟೈಮಲ್ಲಿ ಈ ನದಿ ಎಲ್ಲ ತುಂಬಿ ಹರಿಯೋದ್ರಿಂದ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನೀರು ಕಮ್ಮಿ ಇದೆ, ಬೇಸಿಗೆ ಅಲ್ವಾ, ಸೊ ಏನು ಸ್ಟೆಪ್ಸ್ ಎಲ್ಲ ಇದೆ, ಅಲ್ಲಿವರೆಗೂ ನೀರು ಬರುತ್ತೆ. ನಾವಿವಾಗ ಇಲ್ಲೆಲ್ಲ ನೋಡಿಕೊಂಡು ದೇವಸ್ಥಾನ ದರ್ಶನ ಮಾಡಿಕೊಂಡು ಊಟದ ಹಾಲ್ ಹತ್ರ ಹೋಗ್ತಿರೋಂಥದ್ದು. ಸೊ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಜಸ್ಟ್ ಕ್ಲಿಪ್ಪಿಂಗ್ಸ್ ಮಾತ್ರ ಹೊರಗಡೆಯಿಂದ ಹಾಕ್ತೀನಿ. ಸೊ ಇದು ಊಟದ ಹಾಲು. ಈಗ ಊಟ ಮಾಡಿಕೊಂಡು ನಾವಿವಾಗ ಹಾಸನ ಹೋಗ್ತಿರೋಂಥದ್ದು. ಬಾಳೆಹೊನ್ನೂರು ರೂಟ್ ಹೋಗ್ತಿದ್ದೀವಿ. ನೋಡ್ಬೋದು ಎಷ್ಟು ಸಖತ್ತಾಗಿದೆ ಪ್ಲೇಸ್ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಮತ್ತು ಶೃಂಗೇರಿನಲ್ಲಿ ಡ್ರೆಸ್ ಕೋಡ್ ಇದೆ, ಪ್ಯಾಂಟು ಮತ್ತು ಟೀ ಶರ್ಟು ಎಲ್ಲ ಅಲೋ ಮಾಡಲ್ಲ. ಎಸ್ಪೆಷಲಿ ಜೀನ್ಸ್ ಪ್ಯಾಂಟ್ ಅಂತೂ ಅಲೋನೇ ಮಾಡಲ್ಲ.